ಮಗು ಹುಟ್ಟಿದ ಮೇಲೆ ತಂದೆ ತಾಯಿಗಳು ಮದುವೆ ಆದರೆ ಹೇಗಿರುತ್ತೆ? ಆಶ್ಚರ್ಯ ಆಗ್ತಿದೆಯಾ? ಆದರೂ ಇದು ನಿಜ. ಇಂತಹದೊಂದು ವಿಚಿತ್ರ ಕಥೆ. ಈಗ ತಾನೇ ಜನಿಸಿದ ಮಗುವನ್ನು ತಾಯಿಯೊಬ್ಬಳು ಆಸ್ಪತ್ರೆಯಲ್ಲಿ ಬಿಟ್ಟು ಪರಾರಿಯಾಗ್ತಾಳೆ. ಮೇ 1ರಂದು ಕೆಜಿ ಹಳ್ಳಿಯ ಫಿಲೋಮಿನಾ ಆಸ್ಪತ್ರೆಯಲ್ಲಿ ನಸ್ಮಾ ಭಾನು ಮಗುವಿಗೆ ಜನ್ಮ ನೀಡಿ ಪರಾರಿಯಾಗ್ತಾಳೆ. ಈ ಪ್ರಕರಣ ಕೆಜಿ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗುತ್ತೆ. ತನಿಖೆ ಶುರುವಿಟ್ಟುಕೊಂಡಂಥ ಪೊಲೀಸರು ಮಗುವಿನ ತಾಯಿ ನಸ್ಮಾಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಆಕೆ ಪ್ರೇಮ ಪುರಾಣ ತಿಳಿದಿದೆ. ನಂತರ ಮಗುವಿನ ಜನನಕ್ಕೆ ಕಾರಣವಾದಂಥ ತಂದೆ ಮೊಹಮ್ಮದ್ ಅಬ್ರಾರನ್ನು ಕರೆಸಿ ಠಾಣೆಯಲ್ಲಿಯೇ ತನಿಖೆ ಮಾಡಿಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ನನ್ನ ಜೊತೆ ನಮ್ಮ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಮದುವೆಯಾದಂತಹ ಮಗುವಾದ ನಂತರ ಮದುವೆಯಾದಂತಹ ಈ ಒಂದು ಪ್ರಕರಣ, ಈ ಪ್ರಕರಣದ ಹಿಂದಿರುವಂತಹ ಸತ್ಯಾಸತ್ಯತೆಗಳೇನು ಅಂತ? ರಾಘವೇಂದ್ರ, ನಿಜಕ್ಕೂ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ವಯಸ್ಸಿನ ಮೋಹಕ್ಕೆ ಬಿದ್ದು, ವಯಸ್ಸಿನ ಮೋಹಕ್ಕೆ ಪ್ರೇಮ ಕಾಮದ ಜೊತೆ ಆಟ ಆಡಿ ಅಂದರೆ ಆಕೆ ಜೀವನವನ್ನು ಹಾಳು ಮಾಡಿಕೊಂಡಂಥ ವಿಚಿತ್ರ ಘಟನೆ ಇದು. ಅಂದರೆ ಇಲ್ಲಿ ಈ ಒಂದು ಪ್ರೇಮ ಪ್ರಕರಣದಲ್ಲಿ ನಜ್ಮಾ ಬಾನು, ಹೆಗ್ಡೆ ನಗರ ನಿವಾಸಿ ಇರುವಂಥ ನಜ್ಮಾ ಬಾನು ಕಲ್ಯಾಣ ನಗರದ ಸರ್ಕಾರಿ ಕಾಲೇಜಿನಲ್ಲಿ, ಸರ್ಕಾರಿ PU ಕಾಲೇಜಿನಲ್ಲಿ ಓದ್ತಾ ಇದ್ಲು. ಈಕೆ ಈ ಮೊನ್ನೆ ರಿಸಲ್ಟ್ ಅನೌನ್ಸ್ ಆದಂಥ ರಿಸಲ್ಟಲ್ಲಿ PUCಯಲ್ಲಿ 76% ರಿಸಲ್ಟನ್ನು ತೆಗೆದುಕೊಂಡಂಥ ವಿದ್ಯಾರ್ಥಿನಿ. ಈಕೆ ಅಂದರೆ ಕ್ಯಾರಿಂಗ್ ಅಲ್ಲೇ ಅಂದರೆ ಗರ್ಭಿಣಿಯಾಗಿ ಎಕ್ಸಾಮ್ ಅನ್ನು ಬರೀತಾಳೆ. ಈಕೆ ಎಕ್ಸಾಮ್ ಆದ ನಂತರ ಕೆಜಿ ಹಳ್ಳಿಯ ಫಿಲೋಮಿನಾ ಆಸ್ಪತ್ರೆಯಲ್ಲಿ ದಾಖಲಾಗಿ ಮೇ 1ರಂದು ಆಕೆ ಹೆರಿಗೆ ಆಗ್ತದೆ. ಹೆರಿಗೆ ಆಗಿ ಮೇ 2ನೇ ತಾರೀಕು ರಾತ್ರಿ ನಡುರಾತ್ರಿ ಅಂದರೆ ಇದಕ್ಕಿದ್ದಂಗೆ ಅಲ್ಲಿಂದ ನಾಪತ್ತೆ ಆಗ್ತದೆ. ನಿಜಕ್ಕೂ ಆಸ್ಪತ್ರೆಯ ಸಿಬ್ಬಂದಿಗೆ ಈ ಮಗು ಯಾರೋ ಬಂದು ಇಲ್ಲಿ ಹೆರಿಗೆ ಆಯಿತು ಅಂದರೆ ಈ ಮಗು ತಾಯಿ ಕಾಣ್ತಾ ಇಲ್ಲ ಅನ್ನುವಂಥ ಒಂದು ಇದಾಗಿ ತಾಯಿ ಯಾರು ಅಂತ ಗೊತ್ತಾಗದೇ ಇದ್ದಾಗ ಕೆಜಿ ಹಳ್ಳಿ ಪೊಲೀಸರ ಮೊರೆ ಹೋಗ್ತಾರೆ. ಈ ಮಗುವಿನ ತಾಯಿ ಯಾರು ಅನ್ನುವಂಥದ್ದನ್ನು ಹುಡುಕಿ ಕೊಡಿ ಅಂತೇಳಿ. ಆವಾಗ ಕೆಜಿ ಹಳ್ಳಿ ಪೊಲೀಸರು ಆ ಮಗುವಿನ ತಾಯಿ ಯಾರು ಅಂತ ಹುಡುಕ್ತಾ ಹೊರಟಾಗ ಸುಮಾರು 1 ವಾರ ಕಾರ್ಯಾಚರಣೆ ನಡೆದ ನಂತರ ಹೆಗ್ಡೆ ನಗರದಲ್ಲಿರುವಂಥ ನಜ್ಮಾ ಬಾನು ಈ ಮಗುವಿನ ತಾಯಿ ಅಂತೇಳಿ ಗೊತ್ತಾಗ್ತದೆ. ಅದಾದ ನಂತರ ಅಂದರೆ ನಜ್ಮಾ ಬಾನುವನ್ನು ಠಾಣೆಗೆ ಕರೆಸಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಆಕೆ ಆರಂಭದಲ್ಲಿ ಒಪ್ಕೊಳ್ಳೋದಿಲ್ಲ. ಅದಾದ ನಂತರ ಏಕೆಂದರೆ ನೀವು ಮೆಡಿಕಲ್ ಚೆಕಪ್ ಅನ್ನು ಮಾಡಿಸ್ತೀವಿ ಅಂತ ಯಾವಾಗ ಪೊಲೀಸ್ ಎದುರಿಸ್ತಾರೋ ಆವಾಗ ನಜ್ಮಾ ಬಾನು ತಾನೇ ಆ ಮಗುವಿನ ತಾಯಿ ಅಂತ ಒಪ್ಕೊಳ್ತಾಳೆ. ಅದಾದ ನಂತರ ಅವ್ರಿಗೆ ಅಂದರೆ ಹಿಂದೆ ಏನು ಕಾರಣ, ಏನಾಯ್ತು ಅನ್ನುವಂಥದ್ದನ್ನು ಕೇಳಿದಾಗ ಆಕೆ ಹಿಂದೆ ನಡೆದಂಥ ಪ್ರೇಮ ಪ್ರಕರಣವನ್ನು ಹೇಳ್ತಾಳೆ. ಅಂದರೆ ಈಗ 2 ವರ್ಷಗಳ ಹಿಂದೆ ನಜ್ಮಾ ಬಾನು ತಮಿಳುನಾಡಿನ ದೇವಸ್ಥಾನ ದರ್ಗಾವೊಂದಕ್ಕೆ ಹೋಗಿ ವಾಪಸ್ ಬರುವ ಸಂದರ್ಭದಲ್ಲಿ ಟ್ರೈನಲ್ಲಿ ಒಬ್ಬ ಹುಡುಗ ಪರಿಚಯ ಆಗ್ತಾನೆ, ಮೊಹಮ್ಮದ್ ಅಬ್ರಾರ್ ಅಂತೇಳಿ. ಹೊಸಕೋಟೆಯ ನಿವಾಸಿ ಅಬ್ರಾರ್ ಪರಿಚಯ ಆಗ್ತಾನೆ. ಪರಿಚಯ ಅಂದರೆ ಫೋನ್ ನಂಬರ್ಗಳ ವಿನಿಮಯ ಆಗ್ತದೆ. ಅದ ನಂತರ ಅವರು ಸುಮಾರು 2 ವರ್ಷಗಳ ಕಾಲ ಅವರು ಪ್ರೀತಿಸ್ತಾರೆ. ಅಂದರೆ ಆಗಸ್ಟ್ 2013 ಆಗಸ್ಟ್ ವೇಳೆಗೆ ಇವರಿಬ್ಬರು ಅಂದರೆ ಇವರ ಪ್ರೇಮ ನಿಜಕ್ಕೂ ದೈಹಿಕ ಸಂಪರ್ಕಕ್ಕೆ ತಿರುಗುತ್ತೆ. ಅದಾದ ನಂತರ ಆಕೆ ಗರ್ಭಿಣಿ ಆಗ್ತಾಳೆ. ಆಕೆಗೂ 7 ತಿಂಗಳವರೆಗೂ ಕೂಡ ತಾನು ಗರ್ಭಿಣಿ ಅನ್ನುವಂಥದ್ದು ಗೊತ್ತಾಗಲ್ಲ. 7 ತಿಂಗಳ ಆದ ನಂತರ ತಾನು ಗರ್ಭಿಣಿ ಅಂತ ಗೊತ್ತಾಗ್ತದೆ. ಆಗ ಮೊಹಮ್ಮದ್ ಮೊಹಮ್ಮದ್ ಅಬ್ರಾರ್ಗೆ ವಿಷಯ ತಿಳಿಸ್ತಾರೆ. ಆಗ ಅವನು ಇವಳ ಫೋನ್ ಸಂಪರ್ಕವನ್ನು ಸಂಪೂರ್ಣವಾಗಿ ಕಡಿತಗೊಳ್ತಾನೆ. ಅದಾದ ನಂತರ ಏನು ಮಾಡಬೇಕು ಅಂತ ಗೊತ್ತಾಗದೆ ನಜ್ಮಾ ಬಾನು ಇದ್ರೆ ಡೆಲಿವರಿ ಆದ ನಂತರ ನಾಪತ್ತೆ ಆಗಿರ್ತಾಳೆ. ಇದೀಗ ಪೊಲೀಸರು ಅವರಿಬ್ಬರನ್ನು ಕರೆದು ವಿಚಾರಣೆ ಮಾಡ್ತಾರೆ. ಇಲ್ಲಿ ಒಂದು ವೇಳೆ ಏನಾದರೂ ಅವರ ಪ್ರೇಮವನ್ನು ಒಪ್ಪಿಕೊಂಡು ಆ ಮಗು ತಮ್ಮದೇ ಅಂತ ಇಬ್ಬರು ಒಪ್ಕೊಳ್ಳದೆ ಇದ್ದರೆ ಇಬ್ಬರು ಜೈಲಿಗೆ ಹೋಗ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕೆಂದ್ರೆ ಮಗುವನ್ನ ಹೆರಿಗೆ ಆದ ನಂತರ ಮಗುವನ್ನ ಬಿಟ್ಟು ನಜ್ಮಾ ಬಾನು ಓಡಿ ಹೋಗ್ತಾಳೆ. ಅವಳು ಕೂಡ ಕ್ರೈಮ್ ಆಗ್ತದೆ. ಇನ್ನು ಮೊಹಮ್ಮದ್ ಅಬ್ರಾರ್ ಏನಿದ್ರೆ ಆಕೆಯ ಮೇಲೆ ಒಂದು ಅತ್ಯಾಚಾರ ಪ್ರಕರಣ ದಾಖಲಾಗುವಂತ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಈ ಒಂದು ಇಬ್ಬರು ಜೈಲಿಗೆ ಹೋಗಬಾರದು, ಮತ್ತೆ ಆಸ್ಪತ್ರೆಯಲ್ಲಿರುವಂತಹ ಅನಾಥವಾಗುವಂತಹ ಮಗುವಿಗೂ ಕೂಡ ತಂದೆ ತಾಯಿ ಸಿಗಬೇಕಾಗಿ ಅಂದ್ರೆ ಅವ್ರಿಗೆ ದೊರಕಿಸಬೇಕಾದಂತಹ ಒಂದು ನೈತಿಕ ಜವಾಬ್ದಾರಿ. ರಮೇಶ್, ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಅಂದ್ರೆ ಈಗ ಇಬ್ರು ಕಾನೂನಿನ ಪ್ರಕಾರ ಅಪರಾಧಿಗಳಾಗ್ತಾರೆ, ಜೈಲು ಪಾಲಾಗುವಂತಹ ಭೀತಿ ಇರುತ್ತೆ. ಆ ಭೀತಿಯಲ್ಲಿಯೇ ಇವರ ಮದುವೆ ನಡೀತಾ ಅಥವಾ ಇದಕ್ಕೆ ಅವರಿಬ್ಬರ ಮನಸ್ಸುಗಳು ಒಪ್ಪಿದೆಯಾ ಮತ್ತು ಈ ಸಂದರ್ಭಗಳಲ್ಲಿ ಅವರ ಕುಟುಂಬದ ಉಪಸ್ಥಿತಿ ಇತ್ತ? ಖಂಡಿತ ರಾಘವೇಂದ್ರ. ಅಂದ್ರೆ ನಿನ್ನೆ ಏನು ಕೆಜಿ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇವರಿಬ್ಬರು ಮದುವೆ ಏನಾಗುತ್ತೆ, ಈ ಸಂದರ್ಭದಲ್ಲಿ ಹುಡುಗ ಹುಡುಗಿ ಇಬ್ರು ಹೇಳುವಂತಹದ್ದು, ನಾವಿಬ್ರು ಪರಸ್ಪರ ಮೊದಲಿಂದಲೂ ಕೂಡ ತುಂಬಾ ಇಷ್ಟಪಟ್ಟು ಇಬ್ರಿಗೊಬ್ರು ಪ್ರೀತಿಸ್ತಾ ಇದ್ವಿ. ಆದ್ರೆ ಎಲ್ಲೋ ಒಂದ್ ಕಡೆ ಮಿಸ್ಕಮ್ಯುನಿಕೇಶನ್ ಆಯ್ತು. ಅಂದ್ರೆ ಅವರೆಲ್ಲಿ ಹೇಳೋ ಮಾತಲ್ಲಿ ಎಲ್ಲೋ ಸುಳ್ಳು ಹೇಳ್ತಿದ್ದಾರೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಾಣ್ ಬರ್ತಾ ಇತ್ತು. ಅಂದ್ರೆ ನಾವು ಇಬ್ರು ತುಂಬಾ ಪ್ರೀತಿಸ್ತಾ ಇದ್ವಿ, ಆದ್ರೆ ಎಲ್ಲೋ ಒಂದ್ ಕಡೆ ಮಿಸ್ಕಮ್ಯುನಿಕೇಶನ್ ಆಗೋದ್ರಿಂದ ನಾವು ಸ್ವಲ್ಪ ದಿನ ದೂರ ಇರಬೇಕಾಯ್ತು. ಈಗ ಇಬ್ರು ನಾವು ಸೇರಿದ್ದೀವಿ, ನಾವು ಇಬ್ರು ಚೆನ್ನಾಗೆ ಪ್ರೀತಿಯಿಂದನೇ ಸಂಸಾರ ಮಾಡ್ತೀವಿ, ಮಗುವನ್ನು ಕೂಡ ಸಾಕ್ತಿವಿ. ಇದಕ್ಕೆ 2 ಕುಟುಂಬಗಳ ಒಪ್ಪಿಗೆ ಇದೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅವರ ಅಂದ್ರೆ
ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಮತ್ತೆ ಕೆಲವು ಇದು ಸ್ಪಷ್ಟ ಮಾಹಿತಿಗಳ ಮೂಲಕ ಇಬ್ರು ದೂರ ಆಗಿದ್ರು. ಯಾವಾಗ ಇಬ್ರು ಜೈಲ್ ಪಾಲ್ ಆಗ್ತೀವಿ ಅನ್ನುವಂತ ಭಯ ಆಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಇಬ್ರು ಒಪ್ಕೊಂಡು ಮದುವೆ ಆಗ್ತಾರೆ. ಮತ್ತೆ ಈ ನಜ್ಮಾ ಬಾನೋದಿಯಳು ನಿಜಕ್ಕೂ ಒಬ್ಳು ಪ್ರತಿಭಾನ್ವಿತ ವಿದ್ಯಾರ್ಥಿನಿ. ಮೊನ್ನೆ ಅನೌನ್ಸ್ ರಿಸಲ್ಟ್ ಅಲ್ಲಿ 76% ರಿಸಲ್ಟ್ ಅನ್ನ ಅದು ವಿಜ್ಞಾನ ವಿಷಯದಲ್ಲಿ ಅಂದ್ರೆ ರಿಸಲ್ಟ್ ಬಂದಿದೆ. ಆಕೆಯ ಕೂಡ ಒಂದು ಒಳ್ಳೆಯ ಭವಿಷ್ಯ ಇದೆ. ಆ ನಿಟ್ಟಿನಲ್ಲಿ ಕೂಡ ಅಬ್ರಾರ್ ಇದ್ದಾನೆ, ಆಕೆಯನ್ನು ಓದಿಸ್ತೀನಿ, ನಾವು ಮುಂದೆ ಉಜ್ವಲ ಭವಿಷ್ಯವನ್ನ ನಾವು ಕಂಡುಕೊಳ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಈಗ ಹುಡುಗ ಹುಡುಗಿ ನೀಡಿದ್ದಾರೆ. ರಾಘವೇಂದ್ರ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ.